ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಬ್ಲಾಗ್ಸ್ ಕನ್ನಡ. ಇದು ಶನಿವಾರದ ಬ್ಲಾಗ್ ಕಂಟಿನ್ಯೂಷನ್ ಆಗಿರುತ್ತೆ. ಪೂರ್ತಿಯಾಗಿ ಬ್ಲಾಗ್ನ ನೋಡಿ. ಇವಾಗ ಒಂದು ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬಂದುಬಿಡಿ. ಮಾರ್ನಿಂಗ್ ಆಯಿತು, ಪಾಪನೂ ಎದ್ದ, ಅವನಿಗೂ ಎಲ್ಲ ಹಾಲೆಲ್ಲ ಕೊಟ್ಬಿಟ್ಟು ಇವಾಗ ನೋಡಿ ಇದು ಮ್ಯಾಜಿಕ್ ಬುಕ್ನ ತರಿಸಿದ್ದೆ ಮೀಶೋದಿಂದ. ತುಂಬಾ ಚೆನ್ನಾಗಿದೆ. ಇದು 3 days ಆಯಿತು ತರಿಸಿ. ಯೂಸ್ಫುಲ್ ಅನಿಸ್ತು. ನಮ್ಮ ಪಾಪು ಚೆನ್ನಾಗೂ ಕೂಡ ಬರಿತಾ ಇದ್ದಾನೆ. ಅವನಿಗೂ ಇಷ್ಟ ಆಯಿತು. ಏನದು? ಸೀನಾ? ಸಿ ಫಾರ್ ಗುಡ್ ಬಾಯ್. ಡಿ ಫಾರ್ ಡಾಗ್. ಚಕ್ಕಲ್ ಬಕ್ಕ ಹಾಕೋ, ಹಂಗೆ ಕುಚ್ಚಬಾರ್ದು ಬರಿಬೇಕಾದ್ರೆ. ಡಿ. ಗುಡ್. ಟೂ ಬರಿ ಅಲ್ಲಿ. ಅದಲ್ಲ ಮೇಲೆದು, ಇದು 3 ಗುಡ್ ಬಾಯ್. ನೆಕ್ಸ್ಟ್ ಬರಿ. 2 ಕೌಂಟ್ ಮಾಡು ಕ್ಲೀನಾಗೆ. 4 ಬರಿ. ಎಸ್, ಗುಡ್ ಬಾಯ್. 5 ಬರಿ. ಸೂಪರ್. ಇದು ಹೇಗೆ ಅಂದರೆ ಬುಕ್ಕು ಒಂದ್ಸತಿ ಬರೆದಿದ ತಕ್ಷಣ ಒಂದು 2 ನಿಮಿಷಕ್ಕೆಲ್ಲ ಅಳಿಸೋಗ್ಬಿಡುತ್ತೆ. ಮತ್ತು ಅದನ್ನ ಯೂಸ್ ಮಾಡಿ ಬರ್ಕೋಬೋದು. ತುಂಬಾ ಯೂಸ್ಫುಲ್ ಅನಿಸ್ತು. ಮತ್ತು ಅವ್ನು ಕೌಂಟ್ ಮಾಡಿನೂ ಕೂಡ ನಂಬರ್ಸ್ನೆಲ್ಲ ಬರಿತಾ ಇದ್ದಾನೆ. ಅವನಿಗೂ ತುಂಬಾ ಇಷ್ಟ ಆಯಿತು. ಅದರ ಲಿಂಕ್ನ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸತಿ ಹೋಗಿ ಚೆಕ್ಔಟ್ ಮಾಡಿ. 111 ರೂಪಾಯಿ ಏನೋ ಆಯಿತು ಅಷ್ಟೇ. ತುಂಬಾ ಯೂಸ್ಫುಲ್ ಅನಿಸ್ತು. ನನಗೂ ಖುಷಿ ಆಯಿತು. ಅವನು ತುಂಬ ಹ್ಯಾಪಿಯಾಗಿ ಇದ್ದ. ಅದನ್ನೆಲ್ಲ ನೋಡಿಕೊಂಡು ಕೌಂಟ್ ಮಾಡಿಕೊಂಡೆಲ್ಲ ಬರೆಯೋದೆಲ್ಲ ಮಾಡ್ತಾಯಿದ್ದಾನೆ. ಮೊದಲು ಹೋಮ್ವರ್ಕ್ ಬರಿ ಅಂದರೆ ತುಂಬ ಹೊತ್ತು ಕುತ್ಕೋಬೇಕಿತ್ತು. ಇವಾಗ ಅದರಲ್ಲಾದರೆ ಯೂಸ್ಫುಲ್ಲಾಗಿ ಬರಿತಾ ಇದ್ದಾನೆ ಕೂಡ. ಕೌಂಟ್ ಆ್ಯಂಡ್ ರೈಟೇ ಬರ್ತಾಯಿರಲಿಲ್ಲ, ಇವಾಗ ಕಲ್ತಿದ್ದಾನೆ. ತುಂಬ ಖುಷಿ ಅನಿಸ್ತು ನನಗೂ. ಯೂಸ್ಫುಲ್ ಅನಿಸ್ತು ತರಿಸಿದ್ದು. ಓಕೆ ಅಂತ ಅನಿಸ್ತು.
ಬೇಕಿದ್ದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಮತ್ತು ಪೂರ್ತಿ ವೀಡಿಯೋನ ನೋಡಿ, ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದನ್ನು ತರಿಸಿರೋದ್ರಿಂದ ನನಗೂ ಒಂಚೂರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ, ಈಸಿಯಾಗಿ ಕೂಡ ಹೇಳ್ಕೊಡ್ಬೋದು. ಅವನು ಬೇಗನೂ ಕಲಿತಾ ಇದ್ದಾನೆ. ಈಗ ಅವ್ನಿಗೆ ಹೇಳ್ಕೊಟ್ಟಿದ್ದಾದಮೇಲೆ ಸಾಯಂಕಾಲ ಆಯಿತು, ಪೂಜೆ ಎಲ್ಲ ಮಾಡಿದ್ಮೇಲೆ ಈಗ ಸಂಜೆ ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತು, ನಾನು ಗಿಡಗಳಿಗೆ ನೀರು ಹಾಕ್ತೀನಿ, ಅದನ್ನೇ ಹಾಕ್ತಾಯಿದ್ದೀನಿ. ಮತ್ತು ಗಿಡಗಳಿಗೆಲ್ಲ ನೀರು ಹಾಕಿದ್ಮೇಲೆ ಇಲ್ಲಿ ಹೂವು ಬಿಟ್ಟಿದೆ. ಫಸ್ಟ್ ಟೈಮ್ ಈಗ ಇದರಲ್ಲಿ ಹೂವು ಬಿಟ್ಟಿರೋದು, ಶೋ ಗಿಡಗಳು ನೀವು ನೋಡ್ತಾ ಇರ್ಬೋದು. ಮತ್ತು ಈ ಕಡೆ ಸೈಡು ಒಂದು ಬಿಡ್ಬೋದು ಅನಿಸುತ್ತೆ, ಹಾಗೆ ಬಂದಿದೆ. ತುಂಬಾ ಖುಷಿ ಅನಿಸ್ತು ನನಗಂತೂ. ಈಗ ಸಂಜೆ ಡಿನ್ನರ್ಗೆ ಏನು ಮಾಡ್ತೀನಿ ಅಂತ ರೆಸಿಪಿನ ತೋರಿಸ್ತೀನಿ ಬನ್ನಿ. ಇವಾಗ ನಾನಿಲ್ಲಿ ಜಾರಲ್ಲಿ ಕಾಯಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದೆರಡು ಮತ್ತು ಸೋಂಪನ್ನ ತೊಗೊಂಡಿದ್ದೀನಿ. ಸ್ವಲ್ಪ ರುಬ್ಕೊಂಬರ್ಬೇಕು ನುಣ್ಣಗೆ. ಆಮೇಲೆ ಇಲ್ಲಿ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಮತ್ತು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸೋಂಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬಟರು ಮತ್ತು ಸೋಂಪು, ಈರುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇಲ್ಲಿ ಬಟಾಣಿ ಮತ್ತು ಆಲೂಗಡ್ಡೆ ಕುರ್ಮಾನ ಮಾಡ್ತಾಯಿರೋದು, ಮತ್ತು ಒಂದು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಆ ಟೊಮೆಟೊ ಎಲ್ಲನೂ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದಾದಮೇಲೆ ನಾನಿಲ್ಲಿ ಅರಿಶಿನ ಪುಡಿನ ಸೇರಿಸ್ಕೊಂಡು, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಕ್ಯಾಪ್ಸಿಕಮ್ಮನ್ನು ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ, ಅದು ಸ್ಕಿಪ್ ಆಗಿಬಿಟ್ಟಿದೆ. ಇವಾಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಕುದಿಯೋವರೆಗೂ ಬಿಡಬೇಕು. ಇವಾಗ ಸ್ವಲ್ಪ ಸಾಲ್ಟು, ಸ್ವಲ್ಪ ಶುಗರ್ನ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಹಾಕ್ಕೊಂಡಾದಮೇಲೆ ಇಲ್ಲಿ ಸ್ವಲ್ಪ ಬಟಾಣಿನ ಬೇಯಿಸಿಟ್ಕೊಂಡಿದ್ದೆ, ಬಟಾಣಿ ಮತ್ತು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟೊಂದು ನೀರನ್ನ ಹಾಕ್ಕೊಂಡ್ರೆ ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಇವಾಗ ಇಲ್ಲಿ ನಾನು ಸ್ವಲ್ಪ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿ ಎಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಲಾಸ್ಟಲ್ಲಿ ನಾನು ಇವಾಗ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಕುದಿಸ್ಕೋಬೇಕು. ಇವಾಗ ಬಟಾಣಿ ಮತ್ತು ಆಲೂಗಡ್ಡೆ ಕುರ್ಮಾ ರೆಡಿಯಾಗಿರುತ್ತೆ. ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ, ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಇದಕ್ಕೆ ಕಾಂಬಿನೇಷನ್ಗೆ ಅಂತ ಹೇಳಿಬಿಟ್ಟು ನಾನು ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಬಟಾಣಿ ಮತ್ತು ಆಲೂಗಡ್ಡೆ ಕುರ್ಮಾ, ಒಂದ್ಸತಿ ಟ್ರೈ ಮಾಡಿ ನೋಡಿ. ಅಲ್ಲಿ ನಮ್ಮ ಪಾಪನೂ ಆಟ ಆಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ಬಂದ ಮಮ್ಮಿ ಚಪಾತಿ ಮಾಡೋದು ನೋಡಿಬಿಟ್ಟು, ಮಮ್ಮಿ ನನಗೂ ಚಪಾತಿ ಬೇಕು ಅಂತ ಹೇಳ್ತಿದ್ದ. ಸೊ ಅದಕ್ಕೆ ಅಂದ್ಬಿಟ್ಟು ಅವನಿಗೆ ಚಪಾತಿನ ಹಾಕ್ಕೊಟ್ಬಿಟ್ಟೆ. ಈಗ ನಮಗೆ ಚಪಾತಿ ಬೇಕಲ್ಲ ಅಂತ ಹೇಳ್ಬಿಟ್ಟು ಚಪಾತಿನ ಬೇಯಿಸ್ಕೊಳ್ತಿದ್ದೀನಿ. ಅಲ್ಲಿ ಅವರಪ್ಪ ಅವನಿಗೆ ಚಪಾತಿನ ತಿನ್ನಿಸ್ತಾ ಇದ್ದಾರೆ. ಆದಷ್ಟು ಬೇಗ ನಾನಲ್ಲಿ ಇಲ್ಲಿ ಚಪಾತಿ ಹೊಸ್ಕೊಳ್ತಾ ಆ ಕಡೆನೂ ಬೇಯಿಸ್ಕೊಳ್ಬಿಡ್ತೀನಿ, ಒಂದೇ ಸತಿ ಕೆಲಸಗಳೆಲ್ಲ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು. ಈ ಕಡೆ ಚಪಾತಿ ಉಜ್ಕೊಳ್ಳೋದು, ಆ ಕಡೆ ಚಪಾತಿ ಬೇಯಿಸ್ಕೊಳ್ಳೋದು, ಹಾಗೆ ಮಾಡೋದು ನಾನು ಯಾವಾಗಲೂ. ಬೇಗನೆ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗೂ ಕೂಡ ಬಂದಿತ್ತು. ಇಲ್ಲಿ ನಮ್ಮ ಹಸ್ಬೆಂಡ್ ನೀರು ಖಾಲಿಯಾಗಿತ್ತು ಅಂತ ಹೇಳಿ ತರೋಕ್ಕೆ ಅಂತ ಹೋಗ್ತಾಯಿದ್ರು. ಆದರೆ ಅಷ್ಟೊತ್ತಿಗೆ ಅವರು ಕಾಮಿಡಿ ಮಾಡಿಕೊಂಡು, ನಾವು ಸ್ವಲ್ಪ ಕಾಮಿಡಿ ಎಲ್ಲ ಮಾಡಿಕೊಂಡು ನಗಿಸ್ತಾಯಿದ್ರು. ಸರಿ ಅಂತ ಅದೆಲ್ಲ ಆಗಿ ಅಷ್ಟೊತ್ತಿಗೆ ಡಿನ್ನರು ಕೂಡ ರೆಡಿ ಆಯಿತು. ನೀವು ನೋಡ್ತಾ ಇರ್ಬೋದು, ಆಲೂಗಡ್ಡೆ ಚಪಾತಿ ಒಳ್ಳೆ ಕಾಂಬಿನೇಷನ್, ಬಟಾಣಿ ಆಲೂಗಡ್ಡೆ ಕುರ್ಮಾ ಮತ್ತು ಚಪಾತಿ. ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಹೇಗಿತ್ತು ಅಂತ ಹೇಳಿ. ಮತ್ತು ಪ್ಲೀಸ್ ಒಂದು ಲೈಕ್ ಮತ್ತು ಶೇರ್ ಮಾಡಿ. ಇವಾಗ ನಮ್ಮ ಪಾಪ ತುಂಟಾಟ ನೋಡಿ ಹೇಗೆ ಮಾಡ್ತಾ